ವೈರಸ್ನ ಆತಂಕ ಅಂತೂ ಇದ್ದೇ ಇದೆ. ಮಂಗಳೂರಿಂದ ಒಂದು ಸುದ್ದಿ ಬರ್ತಾ ಇದೆ, ಇದು ಕೂಡ ಆತಂಕ. ಯಾಕೆಂದ್ರೆ ಮಂಗಳೂರಲ್ಲಿ ನಿಫಾ ವೈರಸ್ ಲಕ್ಷಣ ಪತ್ತೆಯಾಗಿದೆ. ವೆನ್ಲಾಕ್ ಆಸ್ಪತ್ರೆಯ ರೋಗಿಯಲ್ಲಿ ನಿಫಾ ವೈರಸ್ನ ಲಕ್ಷಣ ಇದೆಯಂತೆ. ಬ್ರೇಕಿಂಗ್ ನ್ಯೂಸ್. ಲಕ್ಷಣ ಇದೆ ಅನ್ನುವ ಆತಂಕ, ಹಾಗಾಗಿ ಸ್ಯಾಂಪಲ್ನ ಬೆಂಗಳೂರು ಕಳಿಸ್ಕೊಟ್ಟಿದ್ದಾರೆ. ಆ ರೋಗಿಯ ಬ್ಲಡ್ ಸ್ಯಾಂಪಲ್ ಎಲ್ಲ ಕೂಡ ಬೆಂಗಳೂರಿಗೆ ರವಾನೆ ಆಗಿದೆ. ಟೆಸ್ಟ್ ರಿಪೋರ್ಟ್ ಬರಬೇಕು. ಆರೋಗ್ಯ ಇಲಾಖೆ ಕಾಯ್ತಿರೋದು ಅದೇ. ವೆನ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದರು ಕಾರವಾರದ ಯುವಕ. ಗೋವಾ ಲ್ಯಾಬ್ನಲ್ಲಿ ಮೈಕ್ರೋ ಬಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು ಆ ಯುವಕ. ಜ್ವರ ಮತ್ತು ಕೆಲ ಲಕ್ಷಣಗಳು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬಂದಿದ್ದರು. ಯುವಕ ತನಗೆ ನಿಫಾದ ಆತಂಕ ಇದೆ ಅಂತ ಕೂಡ ಅವನು ಹೇಳ್ತಾ ಇದ್ದ. ಹಾಗಾಗಿ ಟೆಸ್ಟ್ಗೆ ಮನವಿ ಮಾಡಿದ್ದಂತೆ ಯುವಕನೇ. ಹಾಗಾಗಿ ಅದರ ಕನ್ಫರ್ಮೇಷನ್ ಬರಬೇಕಲ್ಲ, ಇಮಿಡಿಯೇಟಾಗಿ ಆತನ ಬ್ಲಡ್ ಸ್ಯಾಂಪಲ್ ಎಲ್ಲ ತೊಗೊಂಡಿದ್ದಾರೆ. ಅದನ್ನು ಬೆಂಗಳೂರಿಗೆ ಕಳಿಸಿದ್ದಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಬೆಂಗಳೂರಿಂದ ಬರಬೇಕು, ಅಲ್ಲಿಂದ ಬಂದರೆ ರಿಪೋರ್ಟ್ ಗೊತ್ತಾಗುತ್ತೆ. ಆರೋಗ್ಯ ಇಲಾಖೆ ಕೂಡ ಕಾಯ್ತಿದ್ದಾರೆ. ಇದೇ ವೈರಸ್ನ ಆತಂಕ ಕರ್ನಾಟಕಕ್ಕೆ. ಹಾಗೇನೆ ಅಕ್ಟೋಬರ್ ಕೊನೆ ತನಕ ಕರ್ನಾಟಕದಿಂದ ಕೇರಳಗೆ, ಕೇರಳದಿಂದ ಕರ್ನಾಟಕಕ್ಕೆ ಯಾರೂ ಬರೋಂಗಿಲ್ಲ, ಹೋಗಂಗಿಲ್ಲ ಅಂತ ಸ್ಟ್ರಿಕ್ಟ್ ಮಾಡೋದೇ ಅದೇ ಉದ್ದೇಶಕ್ಕೆ. ಜೊತೆಗೆ ಕಂಪಲ್ಸರಿ ಚೆಕ್ ಮಾಡ್ತಾರೆ, ಕಂಪಲ್ಸರಿ ಎಲ್ಲ ಸ್ಟ್ರಿಕ್ಟ್ ಮಾಡಿದ್ದಾರೆ ಗಡಿಯಲ್ಲಿ. ಇದು ಕಾಸರಗೋಡು ದಕ್ಷಿಣ ಕನ್ನಡ ಸಂಪರ್ಕಿಸುವಂಥ ಬಲಭಾಗದ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಬರೀ ದಕ್ಷಿಣ ಕನ್ನಡ ಕಾಸರಗೋಡು ಆ ಭಾಗ ಮಾತ್ರ ಅಲ್ಲ, ಅಫ್ಕೋರ್ಸ್ ಕೊಡಗು, ಅಲ್ಲಿಂದ ಈ ಕಡೆ ಮೈಸೂರು, ಚಾಮರಾಜನಗರ ಭಾಗ ಎಲ್ಲ ಕಡೆ ಕೂಡ ಒಂದಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ. ಲೆಟ್ಸ್ ಗೋ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಮಂಗಳೂರಿಂದ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್. ಗುಡ್ ಮಾರ್ನಿಂಗ್ ಹರೀಶ್. ನಿಫಾ ವೈರಸ್ ಬಹಳ ಆತಂಕ ಇರೋದೀಗ. ಹೇಗೆ ಆತನಿಗೆ ಸಿಂಪ್ಟಮ್ಸ್ ಅಂದ್ರೆ ಏನೇನು, ಹೇಗೆ ಅನುಮಾನ ಬರ್ತಾ ಇದೆ ಈಗ? ಹರೀಶ್, ಗೋವಾದಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಒಬ್ಬ ಕಾರವಾರದ ಯುವಕ ಕೆಲಸ ಮಾಡ್ತಾ ಇದ್ದ. ಆದ್ರೆ ಆತನಿಗೆ ಕೆಲವು ದಿನಗಳಿಂದ ಜ್ವರ ಮತ್ತು ನಿಫಾ ವೈರಸ್ನ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇತ್ತು. ಹಾಗಾಗಿ ಆತಂಕಗೊಂಡು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಫಾ ವೈರಸ್ನ ಟೆಸ್ಟ್ ಅನ್ನು ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟಿದ್ದ ಕಿಶನ್? ಇಲ್ಲ, ಅವರು ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಕಾರವಾರದ ಮೂಲಕ ಯುವಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಬಂದಿದ್ರು. ಹಾಗಾಗಿ ಇಲ್ಲಿ ನಿಫಾ ವೈರಸ್ ನ ಟೆಸ್ಟ್ ಅನ್ನ ಮಾಡಿದಾಗ ವೈದ್ಯರಿಗೆ ಕೂಡ ಒಂದು ರೀತಿಯಾಗಿ ಸಂಶಯ ಕಂಡು ಬಂದಿದೆ. ಹಾಗಾಗಿ ಟೆಸ್ಟ್ ಅನ್ನ ಈಗ ಬೆಂಗಳೂರಿನ ಒಂದು ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಅಂದ್ರೆ ಹೇಗೆ ಅನುಮಾನ ವ್ಯಕ್ತಪಡಿಸ್ತಾರೆ, ಏನ್ ಚೇಂಜ್ ಆಗಿರುತ್ತೆ ಬಾಡಿನಲ್ಲಿ? ಈಗ ನಿಫಾ ವೈರಸ್ ನ ಎಲ್ಲ ಲಕ್ಷಣಗಳು ಕೂಡ ಬರುತ್ತೆ. ಹೆಚ್ಚಾಗಿ ಜ್ವರ ಬರುತ್ತೆ, ತಲೆ ಸಿಡು ಕಾಣುತ್ತೆ ಮತ್ತು ಮೈ ಮೇಲೆ ಕೆಲವು ರೀತಿಯಾಗಿ ಗುಳ್ಳೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಲಕ್ಷಣ ಏನದು ನಿಫಾ ವೈರಸ್ಗೆ ಹೋಲಿಕೆ ಆಗಿರೋ ಕಾರಣಕ್ಕಾಗಿ ತನಗೂ ಕೂಡ ಒಂದು ನಿಫಾ ವೈರಸ್ ಬಂದಿದೆ ಎಂಬ ಆತಂಕಗೊಂಡು ಕಾರವಾರದ ಯುವಕ ಮಂಗಳೂರಿಗೆ ಬಂದಿದ್ದ. ಸದ್ಯ ಜಿಲ್ಲಾಡಳಿತ ಹೇಳೋ ಪ್ರಕಾರವಾಗಿ ನಮಗೂ ಕೂಡ ಸ್ವಲ್ಪ ಡೌಟ್ ಇದೆ. ಆದ್ರೆ ಹೆಚ್ಚಿನ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕಳಿಸಲಾಗಿದೆ. ಬೆಂಗಳೂರಿಂದ ಇವತ್ತು ಸಂಜೆ ಅಥವಾ ನಾಳೆ ವರದಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆ ವರದಿಗಾಗಿ ನಾವು ಕಾಯ್ತಾ ಇದ್ದೀವಿ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸದ್ಯ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಆ ಯುವಕ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ವಯಸ್ಸೆಷ್ಟು ಕಿಶನ್? ಸುಮಾರು 27ರಿಂದ 30 ವರ್ಷದ ವಯಸ್ಸು ಅನ್ನೋದನ್ನ ಪ್ರಾಥಮಿಕ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ ಆತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರೋ ಕಾರಣಕ್ಕಾಗಿ ರೀತಿಯಾಗಿ ಅಲ್ಲಿ ಇನ್ಯಾರಿಗೂ ಕೂಡ ಇದ್ರದ್ದು ಯಾವ್ದು ಸೋಂಕಿಲ್ವಾ, ಈ ತರದ ಲಕ್ಷಣ ಇಲ್ವಾ? ಇಲ್ಲ, ಆತ ಗೋವಾದ ಒಂದು ಲ್ಯಾಬ್ ನಲ್ಲಿ ದುಡಿತಿದ್ದ, ಪ್ರತ್ಯೇಕವಾಗಿ ಕುಟುಂಬದಿಂದ ಪ್ರತ್ಯೇಕವಾಗಿದ್ದ. ಆತರ ಮನೆ ಇರೋದು ಕಾರವಾರದಲ್ಲಿ, ಆತ ಉದ್ಯೋಗ ಮಾಡ್ತಿರುವಂತದ್ದು ಗೋವಾದಲ್ಲಿ. ಹಾಗಾಗಿ ಗೋವಾದಿಂದ ನೇರವಾಗಿ ಮಂಗಳೂರಿಗೆ ಬಂದು ಟೆಸ್ಟ್ ಅನ್ನ ಮಾಡ್ತಿರುವಂತದ್ದು. ಹರೀಶ್, ಅಲ್ಲೂ ಆಸ್ಪತ್ರೆ ವೆನ್ಲಾಕ್ ಅಲ್ಲಿ ಸ್ಪೆಷಲ್ ವಾರ್ಡ್ಗಳ ನಿಫಾ ವೈರಸ್ಗೆ? ವೆನ್ಲಾಕ್ ಅಲ್ಲಿ ಸದ್ಯಕ್ಕೆ ನಿಫಾ ವೈರಸ್ಗೆ ಅಂತ ಪ್ರತ್ಯೇಕ ವಾರ್ಡ್ ಮಾಡಿಲ್ಲ. ಆದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ನಿಫಾಗಾಗಿ ಪ್ರತ್ಯೇಕ ವಾರ್ಡ್ ಅನ್ನ ಕೂಡ ಮಾಡಲಾಗಿದೆ. ಹೆಚ್ಚಿನ ಅಂಶ ಕೇರಳದಲ್ಲಿ ಬರುವಂತಹ ಹೆಚ್ಚಿನ ರೋಗಿಗಳು ಜ್ವರದ ಹಿನ್ನೆಲೆಯಲ್ಲಿ ಬರ್ತಾ ಇರುವರು ಮಂಗಳೂರಿಗೆ. ಹಾಗಾಗಿ ಅಂತವರಿಗೆ ಸಪರೇಟ್ ಆಗಿ ವಾರ್ಡ್ ಅನ್ನಿಟ್ಟು ಚಿಕಿತ್ಸೆ ಕೊಡಲಾಗಿದೆ. ಲಾಸ್ಟ್ ಪ್ರಶ್ನೆ ನಂದು ಹರೀಶ್, ಸಾರಿ ಕೇಳಿಲ್ಲ. ರಿಪೋರ್ಟ್ ಬರೋಕೆ ಎಷ್ಟು ದಿನ ಬೇಕು? ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಥ್ಯಾಂಕ್ ಯು ಕಿಶನ್ ಶೆಟ್ಟಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.